ನಮಸ್ಕಾರ ಸ್ನೇಹಿತರೆ, ನಾನು ಮೃತ್ಯುಂಜಯ ಇಂಡಿಯಾ ಒಂದು ವಿಶೇಷ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಸಿಟಿ ಡ್ರೈವಿಂಗ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ನೋಡೋಣ, ಸ್ಟಾರ್ಟ್ ಮಾಡೋಣ. ಸಿಚುವೇಶನ್ ಬೇಸ್ಡ್ ಆದಂಥ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾನು ಫಸ್ಟ್ ಗೇರಲ್ಲಿದ್ದೀನಿ, ಸೆಕೆಂಡ್ ಗೇರಿಗೆ ಹೋಗ್ತಾ ಇದ್ದೀನಿ. ಸೊ ಸಿಟಿ ಲಿಮಿಟ್ಸಲ್ಲಿ ಯೂಶ್ವಲಿ ಫಸ್ಟ್ ಟೈಮ್ ಯಾರು ಡ್ರೈವ್ ಮಾಡ್ತಾ ಇದ್ದೀರಾ, ಗೇರ್ ರೇಷಿಯೋಸ್ ತುಂಬ ಇಂಪಾರ್ಟೆಂಟು. ಗೇರ್ ರೇಷಿಯೋಸ್ ಬಗ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ಯಾವ ಒಂದು ಸ್ಪೀಡಲ್ಲಿ ಯಾವ ಗೇರ್ ಹಾಕಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಕೆಲವೊಂದು ಗಾಡಿಗಳಲ್ಲಿ ಗೇರ್ ರೇಷಿಯೋ ಚೇಂಜ್ ಆಗುತ್ತೆ. ಇವಾಗ ನಾವು ಒಂದು ನಾರ್ಮಲ್ ಆದಂಥ ಸಿಟಿ ಡ್ರೈವಿಂಗ್ ಕಂಡೀಷನಲ್ಲಿದ್ದೀವಿ. ಗೇರ್ ಬಂದು ಸೆಕೆಂಡ್ ಗೇರಲ್ಲಿದೆ. ಸೊ ನಾನೀಗ ಲೆಫ್ಟ್ ಸೈಡಲ್ಲಿ ಟರ್ನ್ ತಗೊಳ್ಬೇಕು. ಸೊ ಸ್ಟೇರಿಂಗ್ ಮೂಮೆಂಟ್ ಕೂಡ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಫಸ್ಟ್ ಟೈಮ್ ಯಾರು ಡ್ರೈವ್ ಮಾಡ್ತಾ ಇದ್ದೀರಾ, ಈ ರೀತಿಯಾದಂಥ ಒಂದು ಶಾರ್ಪ್ ಕರ್ವ್ಸಲ್ಲಿ ನೀವು ಫಸ್ಟ್ ಗೇರಲ್ಲೇ ನೀವು ಟರ್ನ್ ಮಾಡ್ಕೊಳ್ಳಿ. ಸ್ಲೋ ಆಗಿ ಮೂಮೆಂಟ್ ಆದಮೇಲೆ ನೀವು ಸೆಕೆಂಡ್ ಗೇರ್ಗೆ ಶಿಫ್ಟ್ ಆಗ್ಬೋದು. ಇವಾಗ ನಾವು ಕ್ಯಾಶುವಲ್ ಆದಂಥ ಒಂದು ಡ್ರೈವಿಂಗ್ನ ಮಾಡ್ತಾಯಿದ್ವಿ. ರೈಟ್ ಸೈಡ್ಗಳಲ್ಲಿ ಗಾಡಿಗಳಿದೆ, ಲೆಫ್ಟ್ ರೈಟಲ್ಲಿ ಒಂದೊಂದು ಲೈನ್ ಇದೆ. ಸೇಫ್ ಡಿಸ್ಟೆನ್ಸ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಈ ಸಿಟಿಯಲ್ಲಿ ಹಾರ್ನ್ ಹಾಕೋದನ್ನು ಮರಿಬೇಡಿ. ಪೆಡಸ್ಟ್ರಿಯನ್ಸ್ ತುಂಬಾ ಓಡಾಡ್ತಿರ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಪ್ರಾಣಿಗಳಾಗ್ಬೋದು. ಸಿಟಿಯಲ್ಲಿ ತುಂಬಾ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು. ಗಾಡಿ ಒಳಗೆ ಬಂದ ತಕ್ಷಣ ನೀವು ಸೀಟ್ ಹೈಟ್ನ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಆಕ್ಸಿಲೇಟರ್, ಬ್ರೇಕ್, ಕ್ಲಚ್, ಪೆಡಲ್ಸ್ ಏನಿರುತ್ತೆ ಅದಕ್ಕೆ ರೀಚ್ ತುಂಬಾ ಕರೆಕ್ಟಾಗಿ ಇಟ್ಕೊಳ್ಬೇಕು. ಸೊ ಇಲ್ಲಿ ರಿವರ್ಸ್ ತಗೊಳ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಸಿಚುವೇಶನ್ಸಲ್ಲಿ ನೀವು ಡೈರೆಕ್ಟಾಗಿ ಫಸ್ಟ್ ಗೇರಿಗೆ ಬನ್ನಿ. ನಾನಿವಾಗ ಸೆಕೆಂಡ್ ಗೇರಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಬಿಗಿನರ್ಸ್ ಆಗಿರೋದ್ರಿಂದ ಏನಾಗುತ್ತೆ, ನೀವು ಫಸ್ಟ್ ಗೇರಲ್ಲೇ ಸ್ವಲ್ಪ ಓಡಿಸೋಕ್ಕೆ ಟ್ರೈ ಮಾಡಿ. ಸ್ಟೇರಿಂಗ್ನ ಯಾವಾಗಲೂ ಫ್ರೀ ಆಗಿ ಇಟ್ಕೊಳ್ಳಿ. ನಾನಿವಾಗ 10 o'clock 2 o'clock ಪೊಸಿಷನಲ್ಲಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಏನಪ್ಪಾ ಅಂತಂದರೆ ಸ್ಲೋ ಸ್ಪೀಡ್ಸಲ್ಲಿ ನಮ್ಮ ಸ್ಟೇರಿಂಗ್ ಮೂಮೆಂಟು ಜಾಸ್ತಿ ಆಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ಎಷ್ಟು ಮೂಮೆಂಟ್ ಮಾಡಿದರೂ ಸ್ವಲ್ಪನೇ ಮೂಮೆಂಟ್ ಆಗ್ತಾ ಇದೆ. ಈ ಸ್ಪೀಡ್ಸ್ಗಳಲ್ಲಿ ಅಂದರೆ 80-90 ಸ್ಪೀಡ್ಸ್ಗಳಲ್ಲಿ ನಮ್ಮ ಒಂದು ಸ್ಟೇರಿಂಗ್ ಮೂಮೆಂಟು ತುಂಬಾ ಮೈನ್ಯೂಟ್ ಆಗಿರುತ್ತೆ. ಪೂರ್ತಿ ಲೇನೇ ಚೇಂಜ್ ಮಾಡಬೇಕಂದ್ರೆ ಜಸ್ಟ್ ಇಷ್ಟು ಹೊಲಿಸಿದ್ರೆ ಮಾತ್ರ ಕಂಪ್ಲೀಟಾಗಿ ಲೇನ್ ಚೇಂಜ್ ಆಗುತ್ತೆ. ಇವಾಗ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ತಾ ಇದ್ದೀವಿ. ಥರ್ಡ್ ಗೇರಲ್ಲಿ ಬಂದಿದ್ದೀವಿ. ಈಗ ಮುಂದ್ಗಡೆ ಸ್ವಲ್ಪ ರೋಡ್ ಕಂಜೆಷನ್ ಇದೆ. ಈ ರೀತಿಯಾದಂಥ ಸಿಚುವೇಶನ್ಸಲ್ಲಿ ಸಡನ್ನಾಗಿ ನೀವು ಸ್ಲೋ ಮಾಡಬೇಕಂದ್ರೆ ಫಸ್ಟ್ ಕ್ಲಚ್ ಒತ್ತಿ. ನಿಮಗೇನಾದರೂ ಸ್ಪೀಡ್ ಸಫಿಷಿಯೆಂಟ್ ಇದೆ ಅಂತ ಅಂದರೆ ನೀವು ಆ ಗೇರಲ್ಲಿ ಕಂಟಿನ್ಯೂ ಮಾಡಿ. ಸ್ಪೀಡ್ ತುಂಬಾ ಡ್ರಾಪ್ ಆಗ್ತಾ ಇದೆ ಅಂದಾಗ ನೀವು ಒಂದು ಡೌನ್ ಶಿಫ್ಟ್ನ ಮಾಡ್ಬೋದು. ಸೊ ಇಲ್ಲಿ ನಾನು ಡೌನ್ ಶಿಫ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಒಂದು ರೋಡ್ ಬ್ರೇಕ್ ಇದೆ. ರೋಡ್ ಬ್ರೇಕಿಗೋಸ್ಕರ ನಾವು ಥರ್ಡ್ ಗೇರಿಂದ ಸೆಕೆಂಡ್ ಗೇರಿಗೆ ಬಂದ್ವಿ. ಅದು ಡಿಪೆಂಡ್ ಆಗುತ್ತೆ. ಸಪೋಸ್ ಏನಾದರೂ ಒಂದು ತುಂಬ ದೊಡ್ಡ ಒಂದು ರೋಡ್ ಬ್ರೇಕ್ ಇತ್ತಂದರೆ ನಮ್ಮ ಸ್ಪೀಡ್ ಎಷ್ಟಿರುತ್ತೆ ಅನ್ನೋದು ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಒಂದು ಸ್ಪೀಡ್ನ ಪ್ರಕಾರ ನಾವು ಆಪ್ಟಿಮಮ್ ಗೇರ್ನ ಹಾಕೋಬೇಕಾಗುತ್ತೆ. ಸಿಟಿಯಲ್ಲಿ ನಾನು ನಿಮಗೆ ಒಂದು ಟರ್ನ್ ತೊಗೊಂಡು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಟರ್ನ್ ತೊಗೊಳ್ಬೇಕಂತ. ಸೊ ಫಸ್ಟು ಸಿಟಿ ಈ ರೀತಿಯಾದಂಥ ಒಂದು ಕಂಡೀಷನ್ಸಲ್ಲಿ ನಾವು ಟರ್ನ್ ತೊಗೊಳ್ಬೇಕಾದಾಗ ನಮ್ಮ ರಿಯರ್ ವ್ಯೂ ಮಿರರ್ನ ನೋಡಬೇಕು. ಸೊ ರಿಯರ್ ವ್ಯೂ ಮಿರರ್ನ ನೋಡಿ ಯಾವ್ದಾರ ಗಾಡಿಗಳು ಬರ್ತಾ ಇದ್ದಾನೆ ಅಂತ. ಸೊ ಮುಂದ್ಗಡೆ ನಾವು ನಿಲ್ಲಿಸ್ತಾ ಇದ್ದೀವಿ. ಈಗ ರಿವರ್ಸ್ ತೊಗೊಳ್ತಾ ಇದ್ದೀವಿ. ರಿವರ್ಸ್ ತೊಗೊಳ್ಳುವಾಗ ಕೂಡ ನಾವು ಹಿಂದ್ಗಡೆ ಮುಂದ್ಗಡೆ ಎರಡೂ ಗಾಡಿಗಳನ್ನು ನೋಡಬೇಕಾಗತ್ತೆ. ಸೊ ಇವಾಗ ನಾನು ಸ್ಟೇರಿಂಗ್ನ ಪೂರ್ತಿ ಮೂಮೆಂಟ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿ ಒಂದು ಸ್ಟೇರಿಂಗ್ನ ಮೂವ್ಮೆಂಟ್ ಮಾಡಿದ್ವಿ ಅಂತ. ಈ ರೀತಿ ಪೆಟ್ರೋಲ್ ಬಂಕ್ಸ್ಗಳಿಂದ ಗಾಡಿ ಹೊರಗಡೆ ಬರುತ್ತೆ. ಇವಾಗ ನಾವು ಕರೆಕ್ಟಾಗಿ ಒಂದು ಲೇನಲ್ಲಿ ಹೋಗಬೇಕು. ನೋಡಿ, ಲೆಫ್ಟ್ ಸೈಡ್ ಜಜ್ಮೆಂಟು ಮೇನ್ ಸಿಟಿಯಲ್ಲಿ ಬೇಕಾಗಿರೋದು ಲೆಫ್ಟ್ ಸೈಡ್ ಜಜ್ಮೆಂಟು ಮತ್ತು ನೀವು ಕ್ಲಚ್ನ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಸಡನ್ ಬಂದಾಗ ನಾನು ಫಸ್ಟ್ ಗೇರ್ಗೆ ಹಾಕಿದ್ದೀನಿ ಈಗ. ಸೊ ನಾವು ಹೋಗ್ತಾ ಇದ್ದೀವಿ, ಸಡನ್ ಆಗಿ ಒಂದು ಗಾಡಿ ಅಪೋಸಿಟಲ್ಲಿ ಅಡ್ಡ ಬಂತು ಅಂದಾಗ ನಾವು ಸಡನ್ ನಿಲ್ಲಿಸಬೇಕಾಗತ್ತೆ. ಈ ರೀತಿ ಸಡನ್ ಆಗಿ ಯಾವುದಾದ್ರೂ ಗಾಡಿ ಅಡ್ಡಿ ಬಂದಾಗ ನೀವು ಫಸ್ಟ್ ಕ್ಲಚ್ನ ಒತ್ತಿ ಆಮೇಲೆ ಬ್ರೇಕ್ ಪ್ರೆಸ್ ಮಾಡಬೇಕಾಗುತ್ತೆ. ಸಡನ್ ಆಗಿ ಬ್ರೇಕ್ ಪ್ರೆಸ್ ಮಾಡಿದ್ರೆ ಲೋವರ್ ಸ್ಪೀಡ್ಸಲ್ಲಿ ಗಾಡಿ ಡೈರೆಕ್ಟಾಗಿ ಆಫ್ ಆಗುತ್ತೆ. ನಾವು ಥರ್ಡ್ ಗೇರಿಂದ ಸೆಕೆಂಡ್ ಗೇರ್ಗೆ ಶಿಫ್ಟ್ ಆಗಿದ್ದೀವಿ. ಈ ರೀತಿಯಾದಂಥ ಒಂದು ಸಿಚುವೇಶನ್ಸಲ್ಲಿ ಡ್ರೈವ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಲೆಫ್ಟ್ ಟರ್ನ್ ತಗೊಳ್ತಾ ಇದ್ದೀವಿ, ಇಂಡಿಕೇಟರು. ನಾವು ಸೆಕೆಂಡ್ ಗೇರಲ್ಲೇ ಒಂದು ಟರ್ನ್ನ ತೊಗೊಂಡಿದ್ದೀವಿ. ಅಪ್ ಶಿಫ್ಟ್ನ ಮಾಡಿದ್ದೀನಿ 1800 RPM ಅಲ್ಲಿ. ಸೊ ಮತ್ತೆ ಇವಾಗ ಒಂದು ಅಪ್ ಶಿಫ್ಟ್ನ ಮಾಡಿದ್ದೀನಿ. ಇವಾಗ ನಾವು ಫೋರ್ತ್ ಗೇರಲ್ಲಿದ್ದೀವಿ. ಸೊ ಮುಂದ್ಗಡೆ ಟ್ರಾಫಿಕ್ ಬರ್ತಾ ಇದೆ. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಗೇರ್ನ ನ್ಯೂಟ್ರಲಲ್ಲಿ ಹಾಕ್ತಾಯಿದ್ದೀನಿ, ಸ್ಲೋ ಮಾಡ್ತಾಯಿದ್ದೀನಿ. ಸೊ ಆಪ್ಟಿಮಮ್ ಒಂದು ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಇವಾಗ ಒಂದು ಕ್ಲಿಯರ್ ಆಗಿದೆ. ನಾನು ಡೈರೆಕ್ಟಾಗಿ ಇವಾಗ ಥರ್ಡ್ ಗೇರ್ಗೆ ವಾಪಸ್ಸು ಹೋಗ್ತಾ ಇದ್ದೀನಿ. ಸ್ಪೀಡ್ ಬಂದು 20 to 30 km/h ಇತ್ತು. ಸೊ ಅದಕ್ಕೆ ನಾನು ಥರ್ಡ್ ಗೇರ್ಗೆ ಡೈರೆಕ್ಟಾಗಿ ಹಾಕ್ತೆ. ಸೊ ಇವಾಗ ಮತ್ತೆ ವಾಪಸ್ ಫೋರ್ತ್ ಗೇರ್ಗೆ ಬಂದಿದ್ದೀವಿ. ಸೊ ಇಲ್ಲೂ ಕೂಡ ನಾನು ಬ್ರೇಕ್ ಪ್ರೆಸ್ ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ಕ್ಲಚ್ ಪ್ರೆಸ್ ಮಾಡಿಲ್ಲ. ಇವಾಗ ಗಾಡಿ ವೈಬ್ರೇಟ್ ಆಗ್ತಾ ಇದೆ. ಗಾಡಿ ವೈಬ್ರೇಟ್ ಆದ ತಕ್ಷಣ ನಾನು ವಾಪಸ್ಸು ಕ್ಲಚ್ನ ಪ್ರೆಸ್ ಮಾಡಿದೆ. ಸೊ ಗಾಡಿ ಯಾವಾಗ ನಮಗೆ ವೈಬ್ರೇಟ್ ಆಗುತ್ತೆ ಅದೇನರ್ಥ ಅಂದರೆ ನಾವು ಹಾಕಿರೋ ಗೇರು ನಮ್ಮ ಒಂದು ಸ್ಪೀಡ್ಗೆ ಕರೆಕ್ಟ್ ಸೆಟ್ ಆಗ್ತಾ ಇಲ್ಲ, ವೈಬ್ರೇಷನ್ ಬರ್ತಾ ಇದೆ ಅಂದಾಗ ನಾವು ಆಟೋಮೆಟಿಕಲಿ ಡೌನ್ ಶಿಫ್ಟ್ನ ಮಾಡಬೇಕು. ನೀವೇನಾದರೂ ಈ ಡೌನ್ ಶಿಫ್ಟ್ನ ಸ್ವಲ್ಪ ಲೇಟಾಗಿ ಮಾಡಿದರೆ ಗಾಡಿ ಸಡನ್ ಆಗಿ ಆಫ್ ಆಗುತ್ತೆ. ಒಂದು ಪರ್ಟಿಕ್ಯುಲರ್ RPM ವರೆಗೆ ನಮ್ಮ ಗಾಡಿ ತಡ್ಕೊಳ್ಳುತ್ತೆ.
ಸೊ ಅದಕ್ಕಿಂತ ಕೆಳಗಡೆ ಸ್ಪೀಡ್ ಬಂದಾಗ ಗಾಡಿ ಸಡನ್ನಾಗಿ ಆಫ್ ಆಗುತ್ತೆ. ಆಪ್ಟಿಮಮ್ ಆದಂಥ ಸ್ಪೀಡು ಅದರ ಜೊತೆಗೆ ಮ್ಯಾಚ್ ಆಗುವಂಥ ಗಿಯರ್ ಹಾಕೋದು ತುಂಬಾ ಇಂಪಾರ್ಟೆಂಟು. ಇವಾಗ ಸ್ಪೀಡು 40 ದಾಟಿದೆ, ನಾನು 4th ಗೇರ್ಗೆ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಒಂದು ಅಡ್ಡಿಗಳಿಲ್ಲ. ಇಲ್ಲಿ ಕೂಡ ನಾವು ಟರ್ನ್ ತೊಗೊಳ್ಬೇಕು. ಈ ರೀತಿ ಟರ್ನ್ ತೊಗೊಳ್ಳುವಾಗ ಫಸ್ಟ್ ನಾವು ನೋಡಬೇಕಾಗಿದ್ದು ನಮ್ಮ ಲೆಫ್ಟ್ ಸೈಡ್ನ ORVMsನ ನೋಡಿ ಇಂಡಿಕೇಟರ್ನ ಹಾಕಿ ನಾವು ಪ್ರಾಪರ್ ಗೇರ್ ಸೆಲೆಕ್ಷನ್ ಮಾಡಬೇಕು. ಇಲ್ಲಿ ನಾನು ಡೈರೆಕ್ಟಾಗಿ 4th ಇಂದ 2nd ಗೇರ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಸ್ಟೇರಿಂಗ್ ಮೂವ್ಮೆಂಟ್ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ವಾಪಸ್ ಸ್ಪೀಡ್ ಜಾಸ್ತಿ ಆದ ತಕ್ಷಣ ನಾನು ಒಂದು ಅಪ್ ಶಿಫ್ಟ್ನ ಮಾಡಿದ್ದೀನಿ. ಈಗ ನಮ್ಮ ಸ್ಪೀಡು 30ಯಲ್ಲಿದೆ. ಈಗ 30ಯಲ್ಲಿದೆ, ಗಾಡಿ ನಾರ್ಮಲ್ ಆಗಿ ಹೋಗ್ತಾ ಇದೆ. ಯಾವುದೇ ರೀತಿಯಾದಂಥ ಒಂದು ಆಕ್ಸಿಲೇಟರ್ ಮಾಡಿಲ್ಲ. ಸಪೋಸ್ ನಾನೇನಾದರೂ ಲೈಟಾಗಿ ಬ್ರೇಕ್ ಮಾಡಿದರೆ ಒಂದು ಪಾಯಿಂಟ್ಗೆ ಬಂದ ಮೇಲೆ ನಮ್ಮ ಗಾಡಿ ವೈಬ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ನೋಡ್ತಿರ್ಬೋದು ನೀವು, ಸ್ಲೋ ಆಗಿ ಸ್ಟಾರ್ಟ್ ಆಗ್ತಾ ಇದೆ ವೈಬ್ರೇಷನ್ನು. ಸೊ ನಿಮ್ಗೆ ಸೌಂಡ್ ಕೇಳಿಸ್ತಾ ಇದೆ ಅನ್ಕೊತೀನಿ. ಸ್ವಲ್ಪ ಬ್ರೇಕ್ ಹಾಕಿದ ತಕ್ಷಣ ಸೊ ಈ ರೀತಿಯಾದಂಥ ಸಿಚುವೇಶನ್ ಆದ ತಕ್ಷಣವೇ ನೀವು ಡೌನ್ ಶಿಫ್ಟ್ನ ಮಾಡಬೇಕಾಗುತ್ತೆ. ಅವಾಗ ನಿಮ್ಮ ಗಾಡಿಯ ಒಂದು RPM ಐಡಿಯಲ್ ಆಗಿ ಇಟ್ಕೊಳ್ಳಿ. ಗಾಡಿಯ ಸ್ಪೀಡ್ ಏನಾದರೂ ಬಿಲೋ 900 ಅಥವಾ 800 RPM ಕೆಳಗಡೆ ಹೋದ ತಕ್ಷಣ ನೀವು ಒಂದು ಡೌನ್ ಶಿಫ್ಟ್ನ ಮಾಡಿ. ನೋಡಿರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಒಂದು ಸಿಟಿ ಡ್ರೈವಿಂಗ್ ಮಾಡಬೇಕಂತ ತಿಳಿಸ್ಕೊಟ್ಟೆ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಈ ವಿಡಿಯೋ ನೋಡೋದಕ್ಕೆ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.